Good morning, dear students. In last class, we discussed up to the uncertainty in measurement avage discuss ಮಾಡಿದ್ವಿ. In this session, we are going to discuss some more concepts in some basic concepts of chemistry. In that, the first one is atomic mass. Okay, we are all well familiar about atomic mass. Regular definition ಅನ್ನು ಬಿಟ್ಟು ಇನ್ನೊಂದು definition ಅನ್ನು reference ಆಗಿ discuss ಮಾಡ್ತಕ್ಕಂಥ definition ಅನ್ನು ಇಲ್ಲಿ ಬರೀತಾ ಹೋಗ್ತೀನಿ. The atomic mass, it is defined as the mass. It is defined as the mass exactly. ಇಲ್ಲಿ ಕಂಪ್ಯಾರಿಸನ್ ಅನ್ನು ಕೊಡ್ತೀವಿ ಡೆಫಿನೇಷನ್ ಅನ್ನ. The mass exactly equal to 1/12 the mass of one atom of carbon 12 ಐಸೋಟೋಪ್ ಅಂತ ಕಂಪೇರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಅಟೋಮಿಕ್ ಮಾಸ್ ಅನ್ನ ವಿತ್ ರೆಫರೆನ್ಸ್, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಕಾರ್ಬನ್ 12 ಐಸೋಟೋಪ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಈ ರೀತಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ದ ಸ್ಟ್ಯಾಂಡರ್ಡ್ ಯೂಸ್ಡ್, ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಅನ್ನು ಬಳಸ್ತಿದ್ದೀವಿ ಅಂತಂದ್ರೆ ದ ಸ್ಟ್ಯಾಂಡರ್ಡ್ ಯೂಸ್ಡ್ ಈಸ್ ಕಾರ್ಬನ್ 12 ಐಸೋಟೋಪ್. ಓಕೆ, ಈ ಡೆಫಿನೇಷನ್ ನೆನ್ಪಿಟ್ಕೋಬೇಕಾಗತ್ತೆ. ಅಗರ್ ಅಟೋಮಿಕ್ ಮಾಸ್ ಅಂದ್ರೆ ದ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1/12 ಆಫ್ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಇಸ್ ಕಾಲ್ಡ್ ಆಸ್ ಅಟೋಮಿಕ್ ಮಾಸ್ ಅಂತ ಡಿಫೈನ್ ಮಾಡ್ಬೋದು. ಈ ಅಟೋಮಿಕ್ ಮಾಸ್ ಇನ್ನೊಂದು ತರ ಹೇಳ್ತೀವಿ, ಒನ್ ಅಟೋಮಿಕ್ ಮಾಸ್ ಯೂನಿಟ್ ಅಂತ ಡಿಫೈನ್ ಮಾಡ್ತೀವಿ. ಒನ್ ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು 1 ಅವಗಡ್ರೋ ನಂಬರ್ ಅಂತ ಕರಿತೀವಿ. ವಿ ನೋ ದಟ್ ದ ವ್ಯಾಲ್ಯೂ ಆಫ್ ಅವಗಡ್ರೋ ನಂಬರ್ ಈಸ್ 1/6.023 into 10⁻23. What is the value of 1 AMO ಅಂದ್ರೆ 1/NE ಅಥವಾ 1/6.023 into 10⁻23 ಅಂತ ಬರೀಬಹುದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ಅಬೌಟ್ ದ ಅಟೋಮಿಕ್ ಮಾಸ್. ಇದನ್ನ ಬಿಟ್ಟರೆ ನಾವು ಇನ್ನೊಂದು ಕಲ್ತಿರತಕ್ಕಂಥ ಡೆಫಿನೇಷನ್ ಮಾಲಿಕ್ಯುಲಾರ್ ಮಾಸ್. ಓಕೆ, ಹಾಗಾದ್ರೆ ಡಿಫೈನ್ ಮಾಡಿ ಮಾಲಿಕ್ಯುಲಾರ್ ಮಾಸ್ ಅಂತಂದ್ರೆ ಏನ್ ಡಿಫೈನ್ ಮಾಡ್ತೀವಿ? ದ ಸಮ್ ಆಫ್ ಅಟೋಮಿಕ್ ಮಾಸ್ ಆಫ್ all the elements present in a molecule is called molecular mass. ಇದನ್ನ ಏನಂತ ಕರಿತೀವಿ ಅಂತ? ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಓಕೆ, ಸಮ್ ಎಕ್ಸಾಂಪಲ್ಸ್ ಅನ್ನು ಬರ್ಕೋಣ. ಓಕೆ, ನೋಡಿ, ಮಾಲಿಕ್ಯುಲರ್ ಮಾಸ್ಗೆ ಎಕ್ಸಾಂಪಲ್ ಅಥವಾ ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಇನ್ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಅಥವಾ ಇನ್ ಫಾಲೋಯಿಂಗ್ ಬರ್ಕೋಣ. ಯಾವ ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು CH4 ಬರ್ಕೊಳ್ತೀನಿ. ದಿಸ್ ಈಸ್ ಮೀಥೇನ್. ಇದರ ಮಾಲಿಕ್ಯುಲರ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ನೋಡಿ, ಕಾರ್ಬನ್ ಎಷ್ಟಿದೆ? 1 ಕಾರ್ಬನ್ ಇದೆ. ವಾಟ್ ಇಸ್ ದ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್? ವಿ ನೋ ದಟ್ ದ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಈಸ್ 12 ಇದೆ. ಪ್ಲಸ್ ಹೈಡ್ರೋಜನ್ ಇದೆ. ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದೆ. ಇಂಟು ಬಟ್ ಅಟೋಮಿಕ್ ಮಾಸ್ 1, ದಟ್ ಈಸ್ 12 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 16. ಓಕೆ, ದ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಎಷ್ಟಿದೆ ಅಂತ? 16 ಇದೆ. ಇಲ್ಲಿ ಏನು ಮಾಡಿದ್ದೀವಿ? ಎಷ್ಟು ಆಟಮ್ಸ್ ಇದೆ ಅವುಗಳ ಎಲ್ಲ ಅಟೋಮಿಕ್ ಮಾಸ್ ಅನ್ನ ಸಮ್ ಮಾಡಿದ್ವಿ, ಆಡ್ ಮಾಡಿದ್ವಿ. ಅದನ್ನ ಹೇಳಿದ್ದು ದ ಸಮ್ ಆಫ್ ಅಟೋಮಿಕ್ ಮಾಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಸಿಮಿಲರ್ಲಿ ನಾನು ವಾಟರ್ ಮಾಲಿಕ್ಯೂಲ್ ಬರ್ಕೊಳ್ತೀನಿ, H2O. ಓಕೆ, ಇದಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡಿತೀನಿ. ನೋಡಿ, ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ. ವಾಟ್ ಇಸ್ ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್? 1 ಇದೆ. ಪ್ಲಸ್ ಎಷ್ಟು ಆಕ್ಸಿಜನ್ ಇದೆ? 1 ಇದೆ. ಇಂಟು ವಾಟ್ ಇಸ್ ದ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್? ದಟ್ ಈಸ್ 16. ನೋಡಿ, ಅಟೋಮಿಕ್ ನಂಬರ್ 8 ಇದೆ, ಅಟೋಮಿಕ್ ಮಾಸ್ 16, ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ 16 ದಟ್ ಈಸ್ ಈಕ್ವಲ್ ಟು 18. ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಈಸ್ 18 ಇದೆ. ಸಿಮಿಲರ್ಲಿ ಐ ವಿಲ್ ಕ್ಯಾಲ್ಕುಲೇಟ್ ದ ಕಾರ್ಬನ್ ಡೈಆಕ್ಸೈಡ್ಗೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡಿತೀನಿ. ನೋಡಿ, ಕಾರ್ಬನ್ ಎಷ್ಟಿದೆ? 1 ಇದೆ. ಇಂಟು ದ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಈಸ್ 12 ಪ್ಲಸ್ ಆಕ್ಸಿಜನ್ ಎಷ್ಟಿದೆ? 2 ಇದೆ. ದ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟಿದೆ? 16 ಇದೆ. ಎರಡನ್ನ ಆ್ಯಡ್ ಮಾಡ್ತೀನಿ. ನೋಡಿ, 12 ಪ್ಲಸ್ 16 2 32, 12 ಪ್ಲಸ್ 32 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 44 ಬರುತ್ತೆ. ದ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 44. ಸಿಮಿಲರ್ಲಿ NH3 ನ ಕಂಡುಹಿಡಿತೀನಿ, ಅಮೋನಿಯಾ ಕಂಡುಹಿಡಿತೀನಿ, NH3.
ಓಕೆ, ನೈಟ್ರೋಜನ್ ಎಷ್ಟಿದೆ? 1 ಇದೆ. ವಾಟ್ ದ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್? 14 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ? 3 ಇದೆ. 3 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1, ದಟ್ ಈಸ್ 14 ಪ್ಲಸ್ 3, that is equal to 17. That atomic mass of ammonia is 17 ಇದೆ. ಈ ರೀತಿ ನಾವು ಎಲ್ಲ ಮಾಲಿಕ್ಯೂಲ್ಸ್ಗಳಿಗೂ ಕೂಡ ಮಾಲಿಕ್ಯುಲರ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಬೇರೆ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆಸಿಡ್ ಬೇರೆ ಯಾವುದಾದ್ರು ಎಕ್ಸಾಂಪಲ್ಸ್ ತಗೊಂಡ್ರೆ ಇಷ್ಟೇ, ಎಷ್ಟು ಆಟಮ್ಸ್ ಇದೆ ಅವುಗಳ ಅಟಾಮಿಕ್ ಮಾಸ್ ಅನ್ನು ತಗೋಬೇಕು. ಎಲ್ಲ ಅಟಾಮಿಕ್ ಮಾಸ್ ಅನ್ನು ಆಡ್ ಮಾಡಿದ್ರೆ ನಮಗೆ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. ಹಾಗಾಗಿ ಡೆಫಿನೇಷನ್ ಹೇಳ್ತೀವಿ, ದ ಸಮ್ ಆಫ್ ಅಟಾಮಿಕ್ ಮಾಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಕೂಡ ಕೇಳ್ಬೋದು. ಆಫ್ಟರ್ ಕಂಪ್ಲೀಷನ್ ಆಫ್ ಅಟೋಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ಒನ್ ಮೋರ್ ಟರ್ಮ್ ಇಟ್ ಇಸ್ ಫಾರ್ಮಲ್ ಮಾಸ್ ಅಂತ ಕರಿತೀವಿ. ಫಾರ್ ಅಯಾನಿಕ್ ಕಾಂಪೌಂಡ್ ಇನ್ಸ್ಟೆಡ್ ಆಫ್ ಮಾಲಿಕ್ಯುಲರ್ ಮಾಸ್ ಫಾರ್ಮಲ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಟೋಮಿಕ್ ಮಾಸ್ ಜೊತೆಗೆ ನಾವು ಐಸೋಟೋಪ್ಸ್ಗಳಿಗೆ ಅವರೇಜ್ ಅಟೋಮಿಕ್ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ವಿ ವಿಲ್ ಬಿ ಸ್ಟಡಿಡ್ ಇನ್ CET ನೀಟ್ ಕ್ಲಾಸಸ್ ಬೇಕಾಗುತ್ತೆ ನಮಗೆ ಐಸೋಟೋಪ್ಸ್ಗಳು ಬಂದರೆ. ಓಕೆ ರೈಟ್, ನಮ್ಮ ಸಿಲೆಬಸ್ ಇರ್ತಕ್ಕಂಥದ್ದು ಅಟೋಮಿಕ್ ಮಾಸ್ ಮತ್ತು ಮಾಲಿಕ್ಯುಲರ್ ಮಾಸ್ ಇದೆ. ದೆನ್ ಅದು ಬಿಟ್ಟರೆ ಒನ್ ಮೋರ್ ಟರ್ಮ್ ಬರುತ್ತೆ, ಯಾವುದಂತೆ ಅದು ಅಟೋಮಿಸಿಟಿ ಅಂತ ಡಿಸ್ಕಸ್ ಮಾಡೋಣ. ಯಾವುದಂತೆ? ದಟ್ ಈಸ್ ಅಟೋಮಿಸಿಟಿ. ಓಕೆ, ದಟ್ ಈಸ್ ದ ಟೋಟಲ್ ನಂಬರ್ ಆಫ್ atoms present in molecule is called atomicity ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೀಲಿಯಂ ಇದೆ, ಹೀಲಿಯಂ ಅಲ್ಲಿ ಎಷ್ಟು ಆಟಮ್ಸ್ ಇದೆ? ಒಂದೇ ಆಟಮ್ ಇದೆ. ಫಾರ್ ಎಕ್ಸಾಂಪಲ್ O2 ಮಾಲಿಕ್ಯೂಲ್ ಇದೆ, O2 ಮಾಲಿಕ್ಯೂಲ್ ಅಲ್ಲಿ ಒಂದು ಆಕ್ಸಿಜನ್ ಆಟಮ್ ಮತ್ತೊಂದು ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ ನಮಗೆ O2 ಮಾಲಿಕ್ಯೂಲ್ ಆಗಿರುತ್ತೆ. ಹಾಗಾಗಿ ಅಟೋಮಿಸಿಟಿ ಎಷ್ಟಿರುತ್ತೆ? 2 ಇರುತ್ತೆ. ಸಿಮಿಲರ್ಲಿ ಯಾವ್ದು ಮಾಲಿಕ್ಯೂಲ್ ತಗೋಬಹುದು ನಾವು ಅಟೋಮಿಸಿಟಿ ಬರಬೇಕು ಅಂದ್ರೆ P4 ತಗೋಣ. ಫಾರ್ ಎಕ್ಸಾಂಪಲ್ P4 ಇದೆ, ಫಾಸ್ಫರಸ್ 4 ಟೆಟ್ರಾ ಅಟೋಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಹಾಗಾಗಿ ಅಟೋಮಿಸಿಟಿ ಎಷ್ಟಿದೆ? 4 ಇದೆ. ಈ ರೀತಿ ಒಂದು ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಸ್ ಪ್ರೆಸೆಂಟ್ ಇದೆ ಅಂತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂತ ಅಟೋಮಿಸಿಟಿ ಅಂತ ಕರಿತೀವಿ. ದೆನ್ ಅದಾದ್ಮೇಲೆ ಅವಗಡ್ರೋ ನಂಬರ್. ಓಕೆ, the total number of atoms present in 12 gram of carbon 12 isotope. ಅದನ್ನು ಅವಗಡ್ರೋ ನಂಬರ್ ಅಂತ ಕರಿತೀವಿ. ಇಲ್ಲೂ ಕೂಡ ಕಾರ್ಬನ್ 12 ಐಸೋಟೋಪ್ ಅನ್ನ ರೆಫರೆನ್ಸ್ ಆಗಿ ತಗೊಂಡಿದ್ದೀವಿ. 12 ಗ್ರಾಮ್ ಅಂತ ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ ದ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12 ಗ್ರಾಮ್ ಇದೆ. ಹಾಗಾಗಿ ಅವಗಡ್ರೋ ನಂಬರ್ನ ಡಿಫೈನ್ ಮಾಡಿ ಅಂತಂದ್ರೆ ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ಸ್ ಈಸ್ ಕಾಲ್ಡ್ ಅವಗಡ್ರೋ ನಂಬರ್ ಅಂತ ಕರಿತೀವಿ. is called Avogadro number. It is denoted as Na ಅಂತ ಡಿನೋಟ್ ಮಾಡ್ತೀವಿ Avogadro number. Okay, right? The value of Avogadro number Na is equal to 6.023 into 10 to the power of 23. ಅಂತ ಕರಿತೀವಂತೆ 6.023 into 10 to the power of 23. This is the value of Avogadro number. ಅರ್ಥ ಆಗಿದೆಯಲ್ಲ? ಇದಾದ್ಮೇಲೆ ನಾವು ಈ ಅವಗಡ್ರೋ ನಂಬರ್ ಯಾವುದಾದ್ರೂ ಒಂದು ಗ್ರಾಮ್ ಅಟೋಮಿಕ್ ಮಾಸ್, ಒಂದು ಎಲಿಮೆಂಟ್ ಅನ್ನು ತಗೊಂಡ್ರೆ ಆ ಎಲಿಮೆಂಟಿನ ಅಥವಾ ಆಟಮಿನ ಗ್ರಾಮ್ ಅಟೋಮಿಕ್ ಮಾಸ್ ಎಷ್ಟಿರುತ್ತೋ ಅಷ್ಟು ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಒಂದು ಸೆಂಟೆನ್ಸ್ ಅನ್ನು ಬರ್ಕೋಣ. ಇಲ್ಲಿ ಏನು ಸೆಂಟೆನ್ಸ್ ಬರ್ಕೋಣ? ಒಂದು ಸೆಂಟೆನ್ಸ್ ಬರ್ಕೊಳ್ತೀನಿ. ದ ಗ್ರಾಮ್ ಅಟೋಮಿಕ್ ಮಾಸ್ ಆಫ್ any element contains Avogadro number of atoms ಅಥವಾ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆಟಮ್ಸ್ ಅಷ್ಟೇ ಹೇಳ್ತಿರೋದ್ರಿಂದ ಇಷ್ಟೇ ನೆನ್ಪಿಟ್ಕೊಳ್ಳಿ. ದ ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್ ಕಂಟೈನ್ಸ್ ಅವಗಡ್ರೋ ನಂಬರ್ ಆಫ್ ಆಟಮ್. ಹಾಗಾದ್ರೆ ನೀವು ಯಾವುದೇ ಎಕ್ಸಾಂಪಲ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಯಾವ ತಗೋಣ? ಕಾರ್ಬನ್ ತಗೋಣ. ದಟ್ ಈಸ್ ದ 12 ಗ್ರಾಮ್. ಏನಿದು 12 ಗ್ರಾಮ್ ಅಂತಕ್ಕಂಥದ್ದು? ದ ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್, ದಟ್ ಈಸ್ ದ 12 ಗ್ರಾಮ್ ಆಫ್ ಕಾರ್ಬನ್ ಕಂಟೈನ್ಸ್ ಎಷ್ಟಿರುತ್ತೆ?
ಅವಗಡ್ರೋ ನಂಬರ್ ಆಫ್ ಅವಗಡ್ರೋ ನಂಬರ್ ಆಫ್ ಕಾರ್ಬನ್ ಪಾರ್ಟಿಕಲ್ಸ್ ಅಂತ ಕರಿಬೋದು, ಅಥವಾ ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಅಂತ ಕರೆಯೋಣ. ಓಕೆ, ಇಲ್ಲಿ ಕಾರ್ಬನಿನ ಗ್ರಾಮ್ ಅಟೋಮಿಕ್ ಮಾಸ್ ಎಷ್ಟಿದೆ? 12 ಗ್ರಾಮ್ ಇದೆ. ಹಾಗಾಗಿ 12 ಗ್ರಾಮ್ ಆಫ್ ಕಾರ್ಬನ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ? ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಅಥವಾ ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಹಾಗಾದ್ರೆ ಎಷ್ಟು ಆಟಮ್ಸ್ ಇರುತ್ತೆ? 0.6.023 ಇಂಟು 10⁻23 ಆಟಮ್ಸ್ ಇರುತ್ತೆ. ಹಾಗಾದ್ರೆ 12 ಗ್ರಾಮ್ ಆಫ್ ಕಾರ್ಬನ್ ಅಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ? 6.023 ಇಂಟು 10⁻23 ಆಟಮ್ಸ್ ಇರುತ್ತೆ. ಸಿಮಿಲರ್ಲಿ ಯಾವುದಂತೆ 14 ಗ್ರಾಮ್ ಆಫ್ ನೈಟ್ರೋಜನ್ ಅಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ? 14 ಗ್ರಾಮ್ ಆಫ್ ನೈಟ್ರೋಜನ್ ಆಲ್ಸೋ ಕಂಟೈನ್ಸ್ 6.023 ಇಂಟು 10⁻23 ಆಟಮ್ಸ್ ಇರುತ್ತೆ. ಗೊತ್ತಾಗ್ತಿಲ್ಲ? ಸಿಮಿಲರ್ಲಿ ಅದು 44 ಬೇಡ, ಇದು ಆಟಮೇ ತಗೋಣ. ಸಿಮಿಲರ್ಲಿ 16 ಗ್ರಾಮ್ ಆಫ್ ಆಕ್ಸಿಜನ್ ಅಲ್ಲಿ ಎಷ್ಟಿರುತ್ತೆ? ಆಕ್ಸಿಜನ್ ಅಲ್ಲಿ ಇಟ್ ಆಲ್ಸೋ ಕಂಟೈನ್ 6.023 ಇಂಟು 10⁻23 ಆಟಮ್ಸ್ ಅಂತ ಕರಿತೀವಿ. ಹಾಗಾಗಿ ಒಂದು ಟರ್ಮ್ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಎಲಿಮೆಂಟಿನ ಅಟೋಮಿಕ್ ಮಾಸ್ ಇರ್ತಕ್ಕಂಥ, ದಟ್ ಮೀನ್ಸ್ ಅಷ್ಟೇ ತಗೊಂಡ್ರೆ 14 ಗ್ರಾಮ್ ಆಫ್ ನೈಟ್ರೋಜನ್ ತಗೊಂಡ್ರೆ ಎಷ್ಟು ಆಟಮ್ಸ್ ಇರುತ್ತೆ? ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. 16 ಗ್ರಾಮ್ ಆಫ್ ಆಕ್ಸಿಜನ್ ತಗೊಂಡ್ರೆ ಎಷ್ಟಿರುತ್ತೆ? ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. 12 ಗ್ರಾಮ್ ಆಫ್ ಕಾರ್ಬನ್ ತಗೊಂಡ್ರೆ ಎಷ್ಟು ಇರುತ್ತೆ? ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹಾಗಾಗಿ ದ ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್, ಯಾವುದಾದ್ರೂ ಎಲಿಮೆಂಟ್ ತಗೊಳ್ಳಿ, ಇಟ್ ಕಂಟೈನ್ಸ್ ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾವು ಹೇಳ್ತೀವಿ. ಅದೇ ರೀತಿ ಹೇಳ್ತೀವಿ, ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತ. ಹಾಗಾದ್ರೆ ಗ್ರಾಮ್ ಅಟೋಮಿಕ್ ಮಾಸ್ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ, ರೈಟ್? ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟ್ ಇಟ್ ಕಂಟೈನ್ಸ್ ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ 16 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಹೇಳಿದೆ ನಾನು. ಓಕೆ, 16 ಗ್ರಾಮ್ ಆಫ್ ಆಕ್ಸಿಜನ್ contains how many? 6.023 into 10⁻23 oxygen atoms. ನೋಡಿ, 16 ಗ್ರಾಮ್ ಅಂದರೆ 16 ಗ್ರಾಮ್ ಮಾಸ್, 16 ಗ್ರಾಮ್ ಮಾಸ್ ಇತ್ತು ಅಂದರೆ ಆಕ್ಸಿಜನ್ ಎಷ್ಟು ಆಟಮ್ಸ್ ಇರುತ್ತೆ? ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. 16 ಗ್ರಾಮ್ ಬಿಟ್ಟು ಬೇರೆ ಕೇಳಿದಾಗ ಮಾಸ್ ಕಂಡುಹಿಡಿಬೇಕಲ್ವ, ಎಷ್ಟು ಗ್ರಾಮ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಫಾರ್ಮುಲಾ ಇಳಿಸ್ಕೋಬಹುದು. ಫಾರ್ ಎಕ್ಸಾಂಪಲ್, ಹೌ ಮೆನಿ ಡ್ಯಾಶ್ ಗ್ರಾಮ್ ಆಫ್ ಆಕ್ಸಿಜನ್ ಕಂಟೈನ್ಸ್ ಅಥವಾ 1 ಗ್ರಾಮೇ ತಗೊಂಡು 1 ಗ್ರಾಮ್ ಆಫ್ ಆಕ್ಸಿಜನ್ ಕಂಟೈನ್ಸ್ ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ ನಾವು ಫಾರ್ಮುಲಾ ಬರೀಬೇಕಾಗುತ್ತೆ. ಗ್ರಾಮ್ಸ್ ಅನ್ನು ಕಂಡುಹಿಡಿಬೇಕು ಅಥವಾ ನಂಬರ್ ಆಫ್ ಆಟಮ್ಸ್ ಅನ್ನು ಕಂಡುಹಿಡಿರಿ ಅಂತಂದ್ರೆ ಅದಕ್ಕೆ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕಾಗತ್ತೆ. ಹಾಗಾಗಿ ಜಸ್ಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು ಫಾರ್ಮುಲಾ ನೆನ್ಪಿಟ್ಕೊಳ್ಳೋಣ? ಮಾಸ್ ಆಫ್ 1 ಆಟಮ್. ಯಾವಾಗಲೂ ಕೂಡ ಯಾವುದೇ ಆಟಮ್ ತಗೊಂಡ್ರೆ ಮಾಸ್ ಆಫ್ 1 ಆಟಮ್ ಈಸ್ ಈಕ್ವಲ್ ಟು ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎಲಿಮೆಂಟ್. ಮಾಸ್ ಆಫ್ 1 ಆಟಮ್ ಆಫ್ ಎಲಿಮೆಂಟ್ ಅಂತ ಬರ್ಕೊಳ್ಳಿ. ಮಾಸ್ ಆಫ್ 1 ಆಟಮ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎಲಿಮೆಂಟ್ ಡಿವೈಡೆಡ್ ಬೈ ಅವಗಡ್ರೋ ನಂಬರ್. ನೋಡಿ, ಯಾವುದಾದ್ರೂ ಒಂದು ಎಲಿಮೆಂಟ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ಮಾಸ್ ಕಂಡಿಡಿರಿ ಅಂದ್ರೆ ಮಾಸ್ ಆಫ್ 1 ಆಟಮ್ ಈಸ್ ಈಕ್ವಲ್ ಟು 1 ಆಟಮ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎಲಿಮೆಂಟ್ ಡಿವೈಡೆಡ್ ಬೈ ಅವಗಡ್ರೋ ನಂಬರ್. ಸಿಮಿಲರ್ಲಿ ಈ ಮಾಸ್ ಅನ್ನ n ನಂಬರಿಗೆ ಕಂಡುಹಿಡಿಬೇಕು ಅಂದ್ರೆ ಮಾಸ್ ಆಫ್ n ಆಟಮ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು n into gram atomic mass of element divided by ಅವಗಡ್ರೋ ನಂಬರ್ NA. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಕಾಂಪೌಂಡಲ್ಲಿ ಆಕ್ಸಿಜನ್ 3 ಆಟಮ್ಸ್ ಇದೆ ಅಂತ ಅನ್ಕೊಳ್ಳಿ. 3 ಆಟಮ್ ಆಕ್ಸಿಜನ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡಿ ಅಂದರೆ 3 ಇಂಟು ಅಟೋಮಿಕ್ ಮಾಸ್ 16 ಬರುತ್ತೆ ಡಿವೈಡೆಡ್ ಬೈ ಅವಗಡ್ರೋ ನಂಬರ್. ಎಷ್ಟು ಆಟಮ್ಸ್ ಇದೆ ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಮಾಸ್ ಆಫ್ 1 ಆಟಮ್ ಆಫ್ ಎಲಿಮೆಂಟ್ ಕಂಡುಹಿಡಿಬೇಕು ಅಂದರೆ ಈ ಫಾರ್ಮುಲಾ ಬಳಸ್ತೀವಿ. ಮಾಸ್ ಆಫ್ n ಆಟಮ್ ಆಫ್ ಎಲಿಮೆಂಟ್ ಕಂಡುಹಿಡಿಬೇಕು ಅಂದರೆ ಈ ಫಾರ್ಮುಲಾಸನ್ನು ಬಳಸ್ತೀವಿ. ಓಕೆ, ಇದನ್ನು ನಾವು ಫ್ರೀಕ್ವೆಂಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೆನಪಿರೋದಿಲ್ಲ ಅಂದರೆ ಕನ್ಫ್ಯೂಷನ್ ಅನಿಸುತ್ತೆ. ಸ್ವಲ್ಪ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ದ ಗ್ರಾಮ್ ಅಟೋಮಿಕ್ ಮಾಸ್ ಆದಮೇಲೆ ದ ಸೆಕೆಂಡ್ ಒನ್ ಅಂತಾನೆ ಬರ್ಕೋಣ ಅಥವಾ ಬಿ ಅಂತ ಬರ್ಕೋಣ, ರೈಟ್? ಗ್ರಾಮ್
ಮಾಲಿಕ್ಯುಲರ್ ಮಾಸ್ ಆಫ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಎನಿ ಮಾಲಿಕ್ಯೂಲ್. ನೋಡಿ ಆಗಲೇ ಏನು ಹೇಳಿದ್ವಿ, ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎನಿ ಆಟಮ್ ಅಂತ ಹೇಳಿದ್ವಿ. ಈಗ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಎನಿ ಮಾಲಿಕ್ಯೂಲ್ ಕಂಟೈನ್ಸ್ ಅವಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದೊಂದು ಟರ್ಮ್ ಭಾಳ ಚೆನ್ನಾಗಿ ನೆನಪಿರ್ಬೇಕು ನಿಮಗೆ, ಎಷ್ಟು ಇರುತ್ತೆ ಅಂತಕ್ಕಂಥದ್ದು. ಓಕೆ ನೋಡಿ, ಹಾಗಾದ್ರೆ ಎಕ್ಸಾಂಪಲ್ ಬರೋಣ. ಫಾರ್ ಎಕ್ಸಾಂಪಲ್, ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 44. ಓಕೆ, ಕಾರ್ಬನ್ ಡೈಆಕ್ಸೈಡಿನ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಬರುತ್ತೆ? 44 ಬರುತ್ತೆ. ಹಾಗಾಗಿ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಟೈನ್ಸ್ ಎಷ್ಟಿರುತ್ತೆ? ಕಂಟೈನ್ಸ್ ಅವಗಡ್ರೋ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಅಂದ್ರೆ ನೆನ್ಪಿಟ್ಕೊಳ್ಳಿ, CO2 ಮಾಲಿಕ್ಯೂಲ್. ಸಿಮಿಲರ್ಲಿ ಇನ್ನೊಂದೆರಡು ಎಕ್ಸಾಂಪಲ್ ಬರ್ದ್ಬಿಡ್ತೀನಿ ಇಲ್ಲೇ. ಸಿಮಿಲರ್ಲಿ ದ 18 ಗ್ರಾಮ್ ಆಫ್ ವಾಟರ್ ಕಂಟೈನ್ಸ್ ಅವಗಡ್ರೋ ನಂಬರ್ ಬದಲಾಗಿ ವ್ಯಾಲ್ಯೂ ಬರ್ದ್ಬಿಡ್ತೀನಿ. NA ಎಷ್ಟಿರುತ್ತೆ ಅವಗಡ್ರೋ ನಂಬರ್? ದಟ್ ಈಸ್ 6.023 into 10 to the power of 23 H2O ಮಾಲಿಕ್ಯೂಲ್. ಅಂದ್ರೆ ಯಾಕೆ 18 ಗ್ರಾಮೇ ತಗೊಂಡಿದ್ದೀನಿ? ಬಿಕಾಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಈಸ್ 18 ಬರುತ್ತೆ. ಹಾಗಾಗಿ 18 ಗ್ರಾಮ್ ಅಲ್ಲಿ ಅವಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡ್ತೀವಿ. ಸಿಮಿಲರ್ಲಿ ಪ್ರೀವಿಯಸ್ ಅಲ್ಲಿ ಆಟಮಿಕ್ ಕಂಡಿದ್ದೀವಲ್ಲ, ಅದೇ ರೀತಿ ಮತ್ತೆ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಅಂತ ಬರ್ತಿದ್ವಿ. ಒನ್ ಮಾಲಿಕ್ಯೂಲ್ ಆಫ್ ಕಾಂಪೌಂಡ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು ಅಂತ ಡೈರೆಕ್ಟ್ ಬರ್ಕೊಂಬೋಣ. ದಟ್ ಈಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಮಾಲಿಕ್ಯೂಲ್ divided by Avogadro number. Similarly, mass of n molecule, one molecule ಬದಲಾಗಿ n molecule ಇತ್ತು ಅಂತಂದ್ರೆ that is equal to n into gram molecular mass of molecule divided by Avogadro number ಅಂತ ಕಲಿತೀವಿ. ಎಂದು ಬರುತ್ತಂತೆ ಡಿವೈಡೆಡ್ ಬೈ ಅವಗಡ್ರೋ ನಂಬರ್. ಮಾಸ್ ಆಫ್ ಎನ್ ಮಾಲಿಕ್ಯೂಲ್ ಬೇಕು ಅಂದ್ರೆ ಎನ್ ಹಾಕ್ತೀವಿ ಅಷ್ಟೇ. ಫಾರ್ ಎಕ್ಸಾಂಪಲ್ 3 ಮಾಲಿಕ್ಯೂಲ್ ಇತ್ತು ಅಂದ್ರೆ 3 ಇಂಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಬರ್ದ್ಬಿಡ್ತೀನಿ. ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ O2 ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ರೈಟ್. ದಟ್ ಈಸ್ ಒನ್ ಮಾಲಿಕ್ಯೂಲ್ ಆಫ್ O2 ಇದೆ. 1 ಅಂದ್ರೆ 1 ಇಂಟು the gram molecular mass of O2 16 plus 16 ಅಂದ್ರೆ 32. 1 into 32 divided by 6.023 into 10 to the power of 23 ಗ್ರಾಮ್ ಇರುತ್ತೆ. ಇದಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಿರುತ್ತೆ ಅಷ್ಟು ಗ್ರಾಮ್ ಇರುತ್ತೆ. ಅಂದ್ರೆ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂದ್ರೆ ದಟ್ ಈಸ್ ಇದಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟಿರುತ್ತೆ. ಹಾಗಾಗಿ ಹೇಳ್ತೀವಿ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಎಷ್ಟಿರುತ್ತೆ, ಮಾಸ್ ಆಫ್ ಎನ್ ಮಾಲಿಕ್ಯೂಲ್ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನ ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕಮ್ ಟು ದ ನೆಕ್ಸ್ಟ್ ಒನ್, ಇಟ್ ಇಸ್ ಅ ಮೋಲ್ ಕಾನ್ಸೆಪ್ಟ್. ಅಲ್ಲೇ ನಾವು ಗ್ರಾಮ್ ಅಟೋಮಿಕ್ ಮಾಸು, ಗ್ರಾಮ್ ಮಾಲಿಕ್ಯುಲರ್ ಮಾಸು, ನಂಬರ್ ಆಫ್ ಮೋಲ್ಸ್ ಅನ್ನು ಕಲ್ತಿದ್ದೀವಿ, ಅವಗಡ್ರೋ ನಂಬರ್ನ. ಹಾಗಾಗಿ ಮೋಲ್ ಕಾನ್ಸೆಪ್ಟ್ಸ್ ಅಲ್ಲಿ ಮೋಲ್ ಅಂತಕ್ಕಂಥ ಡೆಫಿನೇಷನ್ ಬೇಕು ನಮಗೆ. ಡಿಫೈನ್ ಒನ್ ಮೋಲ್ ಅಂತ ಕ್ವಶನ್ ಕೇಳ್ಬೋದು. ಏನಾಗಾದ್ರೆ ಮೋಲ್ ಅಂತಂದ್ರೆ the number of atoms, the number of amount of substance that contains many particles. ಎಷ್ಟಾದ್ರೂ ಪಾರ್ಟಿಕಲ್ಸ್ ಇರ್ಬೋದು ಅಂತ. many particles as ಯಾವುದ್ರಲ್ಲಿ as there are atoms exactly in 12 gram of carbon 12 isotopes. 12 gram of carbon 12 isotopes ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂತ ಮೋಲ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದಟ್ ಕಂಟೈನ್ಸ್ ಮೆನಿ ಪಾರ್ಟಿಕಲ್ಸ್ ಆಸ್ ದಟ್ ಆಫ್ ಆಟಮ್ಸ್ ಎಕ್ಸಾಕ್ಟ್ಲಿ ಇನ್ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ಸ್. ಹಾಗಾದ್ರೆ ಎಷ್ಟಿರಕ್ಕೆ ಸಾಧ್ಯ?
ಅವಗಡ್ರೋ ನಂಬರ್ ಆಫ್ ಆಟಮ್ಸ್ಗಳಿರೋಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತೀವಿ 1 ಮೋಲ್ನ ಯಾವ್ದಾವ್ದಕ್ಕೆ ಈಕ್ವಲ್ ಮಾಡ್ತೀವಿ ಅನ್ನೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1 ಮೋಲ್ ಈಸ್ ಈಕ್ವಲ್ ಟು ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್. ನೋಡಿ ಡಿಫೈನ್ ಮಾಡಿ ಅಂತಾರೆ 1 ಮೋಲ್ ಅಂದ್ರೆ 1 ಮೋಲ್ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮೋಲ್ ಅಂತ ಡಿಫೈನ್ ಮಾಡ್ಬೋದು. ಈ ಡೆಫಿನೇಷನ್ ಬರೆಯೋ ಕಷ್ಟ ಆಯ್ತು ಅಂದ್ರೆ ದ ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ 1 ಮೋಲ್ ಅಂತ ಡಿಫೈನ್ ಮಾಡ್ಬೋದು. ಬಟ್ ಇದು ನೆನ್ಪಿಟ್ಕೊಳ್ಳಿ, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದಟ್ ಕಂಟೈನ್ಸ್ ಮೆನಿ ಪಾರ್ಟಿಕಲ್ಸ್ ದಟ್ ಪ್ರೆಸೆಂಟ್ ಇನ್ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ನೀಟಾಗಿ ಡೆಫಿನೇಷನ್ ಅನ್ನು ನೆನ್ಪಿಡಬೇಕು. ಹಾಗಾದ್ರೆ 1 ಮೋಲ್ ಈಸ್ ಈಕ್ವಲ್ ಟು ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್. 1 mole is equal to 6.023 into 10 to the power of 23 particles ಅಥವಾ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ಬರೀತೀವಿ, ನೆನ್ಪಿಟ್ಕೋಬೇಕು. 1 ಮೋಲ್ ಅಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ, ಅವಗಡ್ರೋ ನಂಬರ್ ಎಷ್ಟಿರುತ್ತೆ, 6.023 into 10 to the power of 23 ಆಟಮ್ಸ್ ಇರುತ್ತೆ. ಹಾಗಾದ್ರೆ 1 ಮೋಲ್ ಎಷ್ಟು ವ್ಯಾಲ್ಯೂಮ್ ಅನ್ನು ಆಕ್ಯುಪೈ ಮಾಡುತ್ತೆ, ದಟ್ ಈಸ್ 22.4 ಲೀಟರ್ ಆಫ್ ಗ್ಯಾಸ್ ಅಟ್ STP, ಅಥವಾ ಇನ್ನೊಂದರನ್ನು ಕಲ್ತಿದ್ದೀವಿ ಪ್ರೀವಿಯಸ್ ಚಾಪ್ಟರ್ಲಿ 22,400 ml ಅಂತಾನು ಕರಿತೀವಿ. 22.4 ಲೀಟರ್ನ 22,400 ml ಅಂತ ಕರಿತೀವಿ. 22.4 ಲೀಟರ್ ಆಫ್ ಗ್ಯಾಸ್ ಅಟ್ STP ಇಟ್ ಈಸ್ ಕಾಲ್ಡ್ ಆಸ್ 1 ಮೋಲ್. ಅದರಲ್ಲೂ ಎಷ್ಟು ಆಟಮ್ಸ್ ಇರುತ್ತೆ, ಅವಗಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. Similarly, 1 mole is equal to 1 gram atomic mass of any element. Any element in a 1 gram of atomic mass ಇತ್ತು ಅಂದ್ರೆ ಅದು ಎಷ್ಟಕ್ಕೆ ಈಕ್ವಲ್, 1 mole ಈಕ್ವಲ್. Similarly, 1 mole is equal to 1 gram molecular mass of any molecule. ಯಾವುದಾದ್ರೂ ಮಾಲಿಕ್ಯೂಲ್ ತಗೊಳ್ಳಿ, 1 gram of molecular mass of any molecule ಎಷ್ಟಿರುತ್ತಂತೆ, 1 mole ಇರುತ್ತೆ. Similarly, 1 mole is equal to 1 gram formula mass of any ionic compounds. ನಾನು ಆಗಲೇ ಹೇಳಿದೆ, ಅಯಾನಿಕ್ ಕಾಂಪೌಂಡ್ಸ್ಗಳಿಗೆ ಮಾಲಿಕ್ಯುಲರ್ ಮಾಸ್ ಅಂತ ಹೇಳಲ್ಲ, ಬದಲಾಗಿ ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ಇದು ನಮಗೆ ಬೇಡ, ಜಸ್ಟ್ ಗೊತ್ತಿರಲಿ ಅಷ್ಟೇ. ಬಟ್ ಈ 4 ಆದರೂ ನಮಗೆ ಚೆನ್ನಾಗಿ ನೆನಪಿರಬೇಕು. ಯಾವುದು, ಅವಗಡ್ರೋ ನಂಬರು 22.4 ಲೀಟರ್ ಇರುತ್ತೆ, 1 ಗ್ರಾಮ್ ಅಟೋಮಿಕ್ ಮಾಸ್ ಆಫ್ ಎನಿ ಎಲಿಮೆಂಟು, 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಎನಿ ಮಾಲಿಕ್ಯೂಲ್ ಇಸ್ ಈಕ್ವಲ್ ಟು 1 ಮೋಲ್. ರೈಟ್. ಅದಾದ್ಮೇಲೆ ಏನು ಕೇಳ್ತಾರೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಮೋಲ್ಸ್ ಬೈ ಯೂಸಿಂಗ್ ಗಿವನ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ಹಾಗಾದ್ರೆ ಎಷ್ಟು ಮೋಲ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಹಾಗಾಗಿ ಫಾರ್ಮುಲಾ ಬರ್ಕೊಳ್ಳೋಣ. ಫಸ್ಟು ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೆ ನೋಡಿ. ನಂಬರ್ ಆಫ್ ಮೋಲ್ಸ್ನ ಬೈ ಯೂಸಿಂಗ್ ಆಟಮ್ಸ್ ಹೇಳ್ಬೋದು, ಬೈ ಯೂಸಿಂಗ್ ಮಾಲಿಕ್ಯೂಲ್ಸ್ ಹೇಳ್ಬೋದು. ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಅಂತ ಬರ್ಕೊಳ್ತೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಏನಿರುತ್ತೆ, ದಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಆಟಮ್ಸ್ ಅಥವಾ ಮಾಸ್ ಆಫ್ ಸಬ್ಸ್ಟೆನ್ಸ್ ಅಂತ ಬರ್ಕೋಣ. ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್, ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ ಡಿವೈಡೆಡ್ ಬೈ ಗ್ರಾಮ್ ಅಟೋಮಿಕ್ ಮಾಸ್, ಗ್ರಾಮ್ ಅಟೋಮಿಕ್ ಮಾಸ್. ಕ್ಲಿಯರ್ ಇದೆಯಲ್ಲ. ಸಿಮಿಲರ್ಲಿ, ನಂಬರ್ ಆಫ್ ಮೋಲ್ಸ್ ಆಫ್ ಮಾಲಿಕ್ಯೂಲ್ಸ್, ನಂಬರ್ ಆಫ್ ಮೋಲ್ಸ್ ಇನ್ ಮಾಲಿಕ್ಯೂಲ್ಸ್, ಇನ್ ಮಾಲಿಕ್ಯೂಲ್ಸ್ ನೋಡಿ. ಮಾಲಿಕ್ಯೂಲ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೇಮ್ ಏನು, ಮಾಸ್ ಆಫ್ ಸಬ್ಸ್ಟೆನ್ಸ್, ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಗ್ರಾಮ್ ಅಟೋಮಿಕ್ ಮಾಸ್ ಬದಲಾಗಿ ಗ್ರಾಮ್ ಮಾಲಿಕ್ಯುಲರ್ ಮಾಸ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಅರ್ಥ ಆಗ್ತಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಬರೀತೀನಿ ನೋಡಿ. ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ ಅನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಮೋಲ್ಸ್. ಕ್ವಶನ್ ಹಿಂಗೆ ಕೇಳ್ತಾರೆ, ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಇನ್ ನಂಬರ್ ಆಫ್ ಮೋಲ್ಸ್ ಇನ್ 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿದ್ರು. ಕಾರ್ಬನ್ ಡೈಆಕ್ಸೈಡ್ ಅಥವಾ CO2. ಕ್ವಶನ್ ಕೇಳಿದ್ರು ನೋಡಿ, ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಇನ್ 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನಮಗೆ ಗೊತ್ತಿದೆ 1 ಮೋಲಲ್ಲಿ ಎಷ್ಟಿರ್ತಿತ್ತು, 44 ಗ್ರಾಮಲ್ಲಿ 1 ಮೋಲ್ ಇರ್ತಿತ್ತು. 88 ಗ್ರಾಮಲ್ಲಿ ಎಷ್ಟು ಮೋಲ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾಗಿ ಯಾವ ಫಾರ್ಮುಲಾ ಬಳಸಬೇಕು, ಇದು ಮಾಲಿಕ್ಯೂಲ್ ಅಲ್ವಾ, CO2 ಅಂತಕ್ಕಂಥದ್ದು ಮಾಲಿಕ್ಯೂಲ್ ಆಗಿರೋದ್ರಿಂದ ನಂಬರ್ ಆಫ್ ಮೋಲ್ಸ್ ಇನ್ ಮಾಲಿಕ್ಯೂಲ್, ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್. ಎಷ್ಟು ಮಾಸ್ ಕೊಟ್ಟಿದ್ದಾರೆ ಅವರು, 88 ಗ್ರಾಮ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ನಮಗೆ ಗೊತ್ತಿದೆ, 44 ಇದೆ. ಹಾಗಾಗಿ ನೋಡಿ, ಈ ಪ್ರಾಬ್ಲಮ್ ಹೆಂಗೆ ಸೊಲ್ಯೂಷನ್ ಮಾಡಬೇಕು, ಫಸ್ಟ್ ಗಿವನ್ ಬರ್ಕೋಣ. ಏನೇನು ಕೊಟ್ಟಿದ್ದಾರೆ, ಗಿವನ್ ಮಾಸ್ ಆಫ್ ಸಬ್ಸ್ಟೆನ್ಸ್, ಮಾಸ್ ಆಫ್ ಸಬ್ಸ್ಟೆನ್ಸ್, ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ, 88 ಗ್ರಾಮ್ ಇದೆ.
ಓಕೆ, ನಮಗೆ ಗೊತ್ತಿದೆ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್, ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ CO2 ಎಷ್ಟಿದೆ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ CO2 ನಮಗೆ ಗೊತ್ತಿದೆ 44 ಗ್ರಾಮ್ ಇದೆ. ಫಾರ್ಮುಲಾ ಏನು? ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್. ಏನು ಫಾರ್ಮುಲಾ ಇದೆ? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಬ್ಸ್ಟೆನ್ಸ್, ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ ಡಿವೈಡೆಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದ ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ ಎಷ್ಟಿದೆ? 88 ಗ್ರಾಮ್ ಇದೆ. ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 44 ಇದೆ. 44 1 44 2 ದೇರ್ಫೋರ್ ಎಷ್ಟಂತ ಆನ್ಸರು 2 ಮೋಲ್ಸ್ ಬರುತ್ತೆ. ಹಾಗಾಗಿ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿದೆ? 2 ಬಂದಿದೆ. ದಟ್ ಮೀನ್ಸ್ ದ ನಂಬರ್ ಆಫ್ ಮೋಲ್ಸ್ ಇನ್ 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತಂತೆ? 2 ಮೋಲ್ಸ್ ಇರುತ್ತೆ. ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಮೋಲ್ ಕೇಳ್ತಾರೆ. ಸೆಕೆಂಡ್ ಎಕ್ಸಾಂಪಲ್ ಹೆಂಗೆ ಕೇಳ್ತಾರೆ? ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್. ಆಗಲೇ ನಾವು ಕಾರ್ಬನ್ ಡೈಆಕ್ಸೈಡ್ ಕಂಡಿದ್ವಿ. ಈಗ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಇನ್ 7.9 ಗ್ರಾಮ್ ಆಫ್ ಕ್ಯಾಲ್ಸಿಯಂ. 7.9 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಅಂತ ಕೇಳ್ಬೋದು. ಓಕೆ ರೈಟ್. ಕ್ಯಾಲ್ಸಿಯಂ ಅಂದ್ರೆ ಸಿಂಬಲ್ ಗೊತ್ತಿದೆ ನಮಗೆ, Ca. ದ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು ಬರುತ್ತೆ? ಕ್ಯಾಲ್ಸಿಯಮ್ದು ಮಾಲಿಕ್ಯುಲರ್ ಮಾಸು 40 ಬರುತ್ತೆ. ಈಗ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? ರೈಟ್. ನೋಡಿ ಕ್ಯಾಲ್ಕುಲೇಟ್ ಮಾಡಿ ಇದಕ್ಕೆ ಹೆಂಗೆ ಬರುತ್ತೆ ನೋಡಿ. ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಆಫ್ ಕ್ಯಾಲ್ಸಿಯಂ ಈಸ್ ಈಕ್ವಲ್ ಟು 7.9 ಗ್ರಾಮ್ ಅಂತ ಅವರೇ ಕೊಟ್ಟಿದ್ದಾರೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು ಕೊಟ್ಟಿದೆ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟು ಬಂದಿದೆ? 40 ಇದೆ. ಈಗ ನಂಬರ್ ಆಫ್ ಮೋಲ್ಸ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೇರ್ಫೋರ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಪ್ರತಿ ಸಲ ಫಾರ್ಮುಲಾ ಬರದೇ ಬರ್ಕೋಬೇಕು, ಆಗ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ. ಏನಂತೆ? ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ದಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಎಷ್ಟಿದೆ? 7.9 ಗ್ರಾಮ್ ಇದೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 40 ಇದೆ. ಇದನ್ನ ಯೂನಿಟ್ ಇಲ್ಲೇನು ಬರೆಯೋದು ಬೇಕಿಲ್ಲ. 7.9 ಡಿವೈಡೆಡ್ ಬೈ 40 ಎಷ್ಟು ಬರುತ್ತಿದ್ದು? 0.197 ಮೋಲ್ಸ್ ಅಲ್ವಾ? ಎಷ್ಟು ಮೋಲ್ಸ್ ಬರುತ್ತಿದ್ದು? 0.197 ಮೋಲ್ಸ್ ಬರುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ರೈಟ್. ಕಮ್ ಟು ದ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಬರೆಯೋಣ. ಇಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಕ್ಯಾಲ್ಸಿಯಂ ಆಯಿತು. ನೆಕ್ಸ್ಟ್ ಬರ್ಕೊಳ್ಳಿ. 8 ಗ್ರಾಮ್ ಆಫ್ CH4 ಇಷ್ಟೇ ಬರ್ದಿರ್ತೀನಿ. 8 ಗ್ರಾಮ್ ಆಫ್ CH4. ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಹೆಂಗೆ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ 8 ಗ್ರಾಮ್ ಆಫ್ ಮಿಥೇನ್. ಅರ್ಥ ಆಗ್ತಿಲ್ಲ? ಇದಕ್ಕೆ ಸೊಲ್ಯೂಷನ್ ಬರ್ದ್ಬಿಡ್ತೀನಿ ನನಗೆ. ಗಿವನ್ ಮಾಸ್ ಆಫ್ ಮಿಥೇನ್ ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಆಫ್ ಮಿಥೇನ್. ಗಿವನ್ ಮಾಸ್ ಆಫ್ ಮಿಥೇನ್ CH4 ಎಷ್ಟು ಕೊಟ್ಟಿದ್ದಾರೆ ಅವರೇ? ದಟ್ ಈಸ್ ಈಕ್ವಲ್ ಟು 8 ಗ್ರಾಮ್ ಇದೆ. 8 ಗ್ರಾಮ್ ಇದೆ. ದೆನ್ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಎಷ್ಟು ಬರುತ್ತೆ ನೋಡಿ? ಗ್ರಾಮ್ ಮಾಲಿಕ್ಯುಲರ್ ಮಾಸು 12 + 4 ದಟ್ ಈಸ್ 16 ಬರುತ್ತೆ. ಹಾಗಾಗಿ ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡು ಏನಿದೆ ಫಾರ್ಮುಲಾ? ದಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ divided by gram molecular mass that is equal to ಎಷ್ಟಿದೆ? ಮಾಸ್ ಆಫ್ ಸಬ್ಸ್ಟೆನ್ಸ್ 8 ಗ್ರಾಮ್ ಕೊಟ್ಟಿದ್ದಾರೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ 16 ಇದೆ. 8 1s 8 2s ದಟ್ ಈಸ್ 0.5 ಮೋಲ್ಸ್ ಬರುತ್ತೆ. ಹಾಗಾಗಿ ಎಷ್ಟು ಮೋಲ್ಸ್ ಬರುತ್ತೆ? 0.5 ಮೋಲ್ಸ್ ಬರುತ್ತೆ. ರಿಮೈನಿಂಗ್ ಎಕ್ಸಾಂಪಲ್ 4 ಅನ್ನು ನಾನು ಬರೆದಿರ್ತೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಕ್ಸಾಂಪಲ್ 4 ಏನು ಬರೆಯೋಣ? ಯಾವ್ದು ಬರೆಯೋಣ? 8.6 ಗ್ರಾಮ್ ಆಫ್ NH3 ಅಮೋನಿಯಾ ಕಂಡಿಡಿರಿ. ಅರ್ಥ ಆಗ್ತಿಲ್ಲ? ದೆನ್ 5th ಒನ್ ಬರ್ಕೋಣ. 5th ಒನ್ ಯಾವ್ದು ಬರ್ಕೋಣ? 40 ಗ್ರಾಮ್ ಆಫ್ ಗ್ಲೂಕೋಸ್ ಬೇಕಾದ್ರೆ ನಾನೇ ಬರೀತೀನಿ. C6H12
O6. ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಮಾಸ್ ಒಂದನ್ನು ಹೇಳಿರ್ತೀನಿ ಅಷ್ಟೇ ಇದಕ್ಕೆ. ದ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟಂತೆ 180 ಬರುತ್ತೆ. ಅರ್ಥ ಆಗ್ತಿಲ್ಲ ನೋಡಿ. ಅಮೋನಿಯಾ ನೀವೇ ಕಂಡಿಡ್ತೀರಲ್ವಾ, ಅಮೋನಿಯಾ 14 + 3 17 ಬರುತ್ತೆ. ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಮಾಲಿಕ್ಯುಲರ್ ಮಾಸನ್ನು. 8.6 ಗ್ರಾಮ್ ಆಫ್ ಅಮೋನಿಯಾ ಮತ್ತು 40 ಗ್ರಾಮ್ ಆಫ್ ಗ್ಲೂಕೋಸನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಮೋಲ್ಸ್ ಬರುತ್ತೆ, ಇದಕ್ಕೆ ಎಷ್ಟು ಮೋಲ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಮೋಲ್ಸ್ ಬೈ ಯೂಸಿಂಗ್ ದ ಮಾಸ್ ಆಫ್ ಸಬ್ಸ್ಟೆನ್ಸ್ ಆದಮೇಲೆ ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಮೋಲ್ಸ್ ಬೈ ಯೂಸಿಂಗ್ ಗಿವನ್ ವ್ಯಾಲ್ಯೂಮ್. ಯಾವುದೋ ಒಂದು ವ್ಯಾಲ್ಯೂಮನ್ನು ಕೊಟ್ಟಿರ್ತಾರಂತೆ, ಆ ವ್ಯಾಲ್ಯೂಮನ್ನು ಯೂಸ್ ಮಾಡಿಕೊಂಡು ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಅರ್ಥ ಆಗ್ತಿದೆಯಲ್ಲ. ಒಂದು ಎಕ್ಸಾಂಪಲನ್ನು ಬರ್ಕೋಣ. ಯಾವ ಎಕ್ಸಾಂಪಲ್ ಬರ್ಕೋಣ? The first example is that is from 11.2 liter of sulfur dioxide. Okay, question hingirutte nodi. Calculate the number of moles present in 11.2 liter of sulfur dioxide ಅಂತ ಕ್ವಶನ್ ಅನ್ನು ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಗೊತ್ತಿದೆ ದ ನಂಬರ್ ಆಫ್ ಮೋಲ್ಸ್, ದ ನಂಬರ್ ಆಫ್ ಮೋಲ್ಸ್ in 22.4 liter. The number of moles in 22.4 liter is equal to 1 mole. ಇದೇನು ಗೊತ್ತಾಯ್ತು? ಪ್ರೀವಿಯಸ್ ಅಲ್ಲಿ ಕಲ್ತಿದ್ವಿ ನೋಡಿ ಮೋಲ್ ಕಾನ್ಸೆಪ್ಟ್. 1 mole is equal to the volume 22.4 liter ವ್ಯಾಲ್ಯೂಮ್ ಇರುತ್ತೆ ಅಂತ ಕಲ್ತಿದ್ವಲ್ಲ. ಹಾಗಾಗಿ the number of moles in 22.4 liter ಎಷ್ಟಿರಬೇಕು? 1 mole ಇರುತ್ತೆ. ಹಾಗಾದ್ರೆ ಅವ್ರು ಎಷ್ಟು ವ್ಯಾಲ್ಯೂಮ್ ಕೇಳಿದ್ದಾರೆ? therefore the number of moles in 11.2 liter is ಎಷ್ಟಿರುತ್ತೆ ಅಂತ ನಾವು ಕಂಡುಹಿಡಿಯಬೇಕಂತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಯಾವ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ, 11.2 into 1 ದಟ್ ಈಸ್ ಈಕ್ವಲ್ ಟು 11.2 into 1 ಡಿವೈಡೆಡ್ ಬೈ 22.4 ಡಿವೈಡೆಡ್ ಬೈ 22.4 ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ಬಿಕಮ್ಸ್ 0.5 moles ಬರುತ್ತೆ. ಎಷ್ಟು ಬರುತ್ತೆ ಅಂತ? 0.5 moles. ಏನಿದ್ರ ಅರ್ಥ? 0.5 moles ಆಫ್ ಸಲ್ಫರ್ ಡೈಆಕ್ಸೈಡ್ ಆಕ್ಯುಪೈಸ್ 11.2 ಲೀಟರ್ ಅಂತ ಅರ್ಥ. ಅಂದ್ರೆ 1 mole ಇಟ್ ಆಕ್ಯುಪೈಸ್ 22.4 ಲೀಟರ್ ಆಯ್ತು ಅಂದ್ರೆ 0.5 mole 11.2 ಲೀಟರ್ನ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಅರ್ಥ. ಕರೆಕ್ಟ್. ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅನ್ನು ಬರ್ಕೋಣ. ಕ್ಯಾಲ್ಕುಲೇಷನ್ ಯಾವ್ದು ಬರ್ಕೋಣ? 16.2 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೀವು ಯಾವ್ದಾರ ತಗೋಬಹುದು. 16.2 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕ್ವಶನ್ ಹೆಂಗೆ ಕೇಳ್ತಾರೆ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ 16.2 ಲೀಟರ್ ಅಂತ ಕ್ವಶನ್ ಕೇಳ್ಬೋದು. ಇಲ್ಲಿ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಇದಕ್ಕೂ ಸೇಮ್ ಮೆಥಡ್ ಅನ್ನು ಫಾಲೋ ಮಾಡೋಣ. ಯಾವ್ದು ಇದನ್ನ? ದಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಇನ್ 22.4 ಲೀಟರ್ ಈಸ್ ಎಷ್ಟಿರುತ್ತೆ? ಇಲ್ಲೂ ಕೂಡ 1 mole ಇರಬೇಕು. ಹಾಗಾಗಿ ಹೇಳಿದ್ವಿ ನಾವು ಯಾವುದೇ ಗ್ಯಾಸ್ ಆಗಿರಲಿ 22.4 ಲೀಟರ್ ಇದೆ ಅಂದ್ರೆ ಎಷ್ಟು ಮೋಲ್ ಇರಕ್ಕೆ ಸಾಧ್ಯ? 1 mole ಇರುತ್ತೆ. ಅವ್ರು ಎಷ್ಟು ಲೀಟರ್ ಕೇಳಿದ್ದಾರೆ? therefore 16.2 ಲೀಟರ್ ಆಫ್ therefore the number of moles in ಎಷ್ಟು ಲೀಟರ್ ಅಲ್ಲಿ? 16.2 ಲೀಟರ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಸೇಮ್ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಹೆಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ? ದಟ್ ಈಸ್ ಈಕ್ವಲ್ ಟು is 16.2 into 1 divided by 22.4. ಇದಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ? ಇಟ್ ಬಿಕಮ್ಸ್ 0.723 moles ಬರುತ್ತೆ. ಎಷ್ಟು ಬರುತ್ತಂತೆ? 0.723 moles ಬರುತ್ತೆ. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ನ ಬರ್ಕೋಣ. ಥರ್ಡ್ ಒನ್ ಬರ್ಕೊಂಡು ಯಾವ್ದು ಬರ್ಕೋಣ? 112 cm3. ನೋಡಿ cm3 ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ml. dm3 ಅಂದ್ರೆ ನಥಿಂಗ್ ಬಟ್ ಲೀಟರ್ ಅಂತ ಹೇಳಿದ್ವಿ. cm3 ಆಫ್ ಮಿಥೇನ್ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ 112 cm3 ಆಫ್ ಮಿಥೇನ್ ಅಂತ. ಸೇಮ್ ಇದೇ ತರನೇ ಸಾಲ್ವ್ ಮಾಡೋಣ. ಇದೇ ಬರ್ಬಿಡ್ತೀನಿ ಮುಂದಕ್ಕೆ. ದ ನಂಬರ್ ಆಫ್ ಮೋಲ್ಸ್ ಆಫ್ CH4 ಇನ್ 22.4 ಲೀಟರ್ ಇಸ್ ಈಕ್ವಲ್ ಟು 1 mole. ಎಷ್ಟಿರುತ್ತಂತೆ? 1 mole ಇರುತ್ತೆ. ಹಾಗಾಗಿ therefore the number of moles of CH4 in ಎಷ್ಟರಲ್ಲಿ? 112 cm3. ನೋಡಿ ಸ್ವಲ್ಪ ಚೇಂಜ್ ಮಾಡ್ಕೋಣ. ಅಲ್ಲಿ ಲೀಟರ್ ಕೊಟ್ಟಿದ್ರೆ 22.4 ಲೀಟರ್ ಅಂತ ಕಂಪೇರ್ ಮಾಡ್ಕೊಂಡಿದ್ವಿ.
ಇದು CM³ ಆಗಿರೋದ್ರಿಂದ ನಾವು ಇದನ್ನ ನಥಿಂಗ್ ಬಟ್ ML ಅಂತಾನೂ ಕರೆದ್ವಿ. CM³ ಇಸ್ ನಥಿಂಗ್ ಬಟ್ ML ಅಂತ. ಹಾಗಾಗಿ ಇದನ್ನ 22.4 ಅಂತ ಬೇಡ, 22,400 ಅಂತ ಬರ್ಕೋಣ. 22,400 ml ಅಂತ ಬರ್ಕೊಂಬೋಣ. ಇದು ML ಅಂತ ಆಗಿರೋದ್ರಿಂದ ಇದನ್ನ ML ಅಂತ ಬರ್ಕೋಣ. ದಟ್ ಈಸ್ ಈಕ್ವಲ್ ಟು 112 CM³ ಈಸ್ ಈಕ್ವಲ್ ಟು ಎಷ್ಟು ಅಂತ ಕ್ವಶನ್ ಮಾರ್ಕ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಇಲ್ಲಿ ಯಾವ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ? ದಟ್ ಈಸ್ 112 ಇಂಟು 1 ಡಿವೈಡೆಡ್ ಬೈ 22,400 ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ? 112 ಡಿವೈಡೆಡ್ ಬೈ 22,400 ಆದರೆ ಇಟ್ ಬಿಕಮ್ಸ್ 0.005 ಮೋಲ್ಸ್ ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆಮೇಲೆ ಒಂದು ಸರ್ತಿ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡಿ ನೋಡ್ಕೊಳ್ಳಿ. ಇಟ್ ಬಿಕಮ್ 0.005 ಮೋಲ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಸಿಮಿಲರ್ಲಿ ಇನ್ನೊಂದು ಫೋರ್ತ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿರ್ತೀನಿ, ನೀವೇ ಮಾಡ್ಬೇಕು ಇದನ್ನ. ದಟ್ ಈಸ್ 240 CM³ ಆಫ್ ಯಾವ್ದರ ಗ್ಯಾಸ್ ತಗೊಳ್ಳಿ. 240 CM³ ಆಫ್ ಮಿಥೇನೆ ತಗೊಂಬೋಣ. ಮಿಥೇನ್ 240 CM³ ಆಫ್ ಮಿಥೇನ್. ಇದೊಂದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸೇಮ್ ಹೆಂಗ್ ಬರ್ಕೊಳ್ತೀರಾ? ದ ನಂಬರ್ ಆಫ್ ಮೋಲ್ಸ್ ಇನ್ ಇಲ್ಲೂ CM³ ಇರೋದ್ರಿಂದ 22,400 ml ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. 22,400 ml ಅಂತ ಬರ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ರೀತಿ ಯಾವುದಾದ್ರೂ ವ್ಯಾಲ್ಯೂಮ್ ಅನ್ನ ಕೊಟ್ಟಾಗ ನಾವು ನಂಬರ್ ಆಫ್ ಮೋಲ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ಕಮ್ ಟು ದ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಫ್ರಮ್ ಮೋಲ್ಸ್. ಇಲ್ಲಿವರೆಗೆ ಏನು ಮಾಡಿದ್ವಿ? ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಬೈ ಯೂಸಿಂಗ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂಡ್ ಬೈ ಯೂಸಿಂಗ್ ದ ವ್ಯಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಫ್ರಮ್ ಗಿವನ್ ಮೋಲ್ಸ್. ಯಾವುದಾದ್ರೂ ಒಂದು ಆಟಮ್ ಅಥವಾ ಮಾಲಿಕ್ಯೂಲ್ಸ್ ನ ನಂಬರ್ ಆಫ್ ಮೋಲ್ಸ್ ಅನ್ನ ಕೊಟ್ಟಿದ್ರೆ ಆ ನಂಬರ್ ಆಫ್ ಮೋಲ್ಸ್ ಅನ್ನ ಬಳಸ್ಕೊಂಡು ಎಷ್ಟು ಆಟಮ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ 1 ಮೋಲ್ ಅಷ್ಟೇ ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಎಷ್ಟು ಆಟಮ್ಸ್ ಇದೆ. ಅವಾಗಡ್ರೂ ನಂಬರ್ ಆಫ್ ಆಟಮ್ಸ್ ಇರುತ್ತೆ, 6.023 into 10⁻23 ಆಟಮ್ಸ್ ಇರುತ್ತೆ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ 1 ಮೋಲ್ ಕೇಳಲ್ಲ, ಬದಲಾಗಿ ಬೇರೆ ಬೇರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು, ಕೇಳ್ಬೋದು. ಹಾಗಾಗಿ ಈ ನಂಬರ್ ಆಫ್ ಆಟಮ್ಸ್ ಅನ್ನ ಕರೀಲಿಕ್ಕೆ ಒಂದು ಫಾರ್ಮುಲಾ ಬರ್ಕೊಂಬೋಣ. ಫಾರ್ಮುಲಾ ಏನಂತೆ? ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ಏನಿರುತ್ತೆ? ನಂಬರ್ ಆಫ್ ಮೋಲ್ಸ್ ಇಂಟು ಅವಗಡ್ರೋ ನಂಬರ್. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಇಂಟು ಅವಗಡ್ರೋ ನಂಬರ್ ಮಾಡಿದ್ರೆ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಸಿಗುತ್ತೆ. ಕರೆಕ್ಟ್? ಹಾಗಾಗಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಎಕ್ಸಾಂಪಲ್ ಅನ್ನು ತಗೊಂಬೋಣ. ಫಸ್ಟ್ ಒಂದು ಎಕ್ಸಾಂಪಲ್ ಬರ್ಕೋಣ. ಯಾವ ಎಕ್ಸಾಂಪಲ್ ಬರ್ಕೋಣ? ದಟ್ ಈಸ್ 2 moles of carbon dioxide. Now we have to calculate the number of atoms present in 2 moles of carbon dioxide. ಎಷ್ಟಿರುತ್ತೆ? That is equal to number of atoms is equal to number of moles. ಎಷ್ಟು ಕೊಟ್ಟಿದ್ದಾರೆ? ಮೋಲ್ಸ್ 2 ಕೊಟ್ಟಿದ್ದಾರೆ. ಇಂಟು ಅವಗಡ್ರೋ ನಂಬರ್ ವ್ಯಾಲ್ಯೂ ಎಷ್ಟು? 6.023 ಇಂಟು 10⁻23. ಎರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ಇಟ್ ಬಿಕಮ್ಸ್ 12.046 ಇಂಟು 10⁻23. ಹಾಗಾಗಿ 2 moles ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಎಷ್ಟು ಆಟಮ್ಸ್ ಇರಕ್ಕೆ ಸಾಧ್ಯ? 12.046 ಇಂಟು 10⁻23 ಆಟಮ್ಸ್ ಇರೋಕ್ಕೆ ಸಾಧ್ಯ. ಅರ್ಥ ಆಗಿದೆಯಲ್ಲ? ಸಿಮಿಲರ್ಲಿ ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಸೆಕೆಂಡ್ ಒಂದು ಬರ್ಕೋಣ. ಯಾವ್ದು ಬರ್ಕೋಣ? 0.652 ಮೋಲ್ಸ್ ಆಫ್ ಐರನ್. 0.652 ಮೋಲ್ಸ್ ಆಫ್ ಐರನ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ? ದೇರ್ಫೋರ್ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಮತ್ತೆ ಬರೆಯಲ್ಲ, ಇಲ್ಲೇ ಇದೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನೋಡಿ. ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಅವಗಡ್ರೋ ನಂಬರ್. ಎಷ್ಟು ಮೋಲ್ಸ್ ಆಫ್ ಐರನ್ ಇದೆ? 0.652 ಮೋಲ್ಸ್ ಇದೆ ಇಂಟು ಅವಗಡ್ರೋ ನಂಬರ್ ಎಷ್ಟು? 6.023 ಇಂಟು 10⁻23. ಎರಡನ್ನು ಸಿಂಪ್ಲಿಫೈ ಮಾಡೋದು ಆನ್ಸರ್ ಎಷ್ಟು ಬರುತ್ತೆ? ಇಟ್ ಬಿಕಮ್ಸ್ 0.652 ಇಂಟು 0.6.3 ಅಂದರೆ 3.926 ಇಂಟು 10⁻23. ಅರ್ಥ ಆಗಿದೆಯಲ್ಲ? ಹಾಗಾದ್ರೆ 0.652 ಮೋಲ್ಸ್ ಆಫ್ ಐರನ್ ನಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ? 3.962 ಇಂಟು 10⁻23 ಆಟಮ್ಸ್ ಇರುತ್ತೆ. ಅರ್ಥ ಆಗಿದೆಯಲ್ಲ? ರೈಟ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನು ಬರ್ಕೋಣ. ಪ್ರಾಬ್ಲಮ್ ಈ ತರ ಕೇಳಿದ್ದಾರೆ ನೋಡಿ. ಏನಿದೆ? ಹೌ ಮೆನಿ atoms are present in 40 gram of sulfur ಅಂತ ಕ್ವಶನ್ ಕೇಳಿದ್ದಾರೆ. 40 ಗ್ರಾಮ್ ಆಫ್ ಸಲ್ಫರ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ನೋಡಿ. ವೆಯ್ಟ್ ಕೊಟ್ಬಿಟ್ರು, ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ. ಹಾಗಾಗಿ ಫಸ್ಟ್ ನಂಬರ್ ಆಫ್ ಮೋಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಅವಗಡ್ರೋ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಹೌ ಮೆನಿ ಆಟಮ್ಸ್ ಅಂತ ಸಿಗುತ್ತೆ. ಇದೊಂದು ಪ್ರಾಬ್ಲಮ್ನ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಮಾಸ್ ಆಫ್
ಸಬ್ಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 40 ಗ್ರಾಮ್ ಕೊಟ್ಟಿದ್ದಾರೆ. ಮಾಸ್ ಆಫ್ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು 40 ಗ್ರಾಮ್ ಇದೆ. ಕರೆಕ್ಟ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫರ್ ಎಷ್ಟಿದೆ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫರ್ ಇದೆ ಅಲ್ವಾ, 32 ಬರುತ್ತೆ. 16 + 16 ಟೋಟಲ್ 32 ಬರುತ್ತೆ. ಕರೆಕ್ಟ್. ಇದಾದಮೇಲೆ ಹೆಂಗೆ ಕಂಡಿಬೇಕು ನೆಕ್ಸ್ಟ್? ಈಗ ನಾನು ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕಲ್ಲ, ಫಾರ್ಮುಲಾ ಗೊತ್ತಿದೆ ನಮಗೆ. ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಇದು ಆಟಮ್ ಇದೆ, ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಬರ್ಕೊಂಡ್ರು. ಓಕೆ, ದಟ್ ಈಸ್ ಈಕ್ವಲ್ ಟು ನೋಡಿ ಹೆಂಗೆ ಬರುತ್ತೆ. ಗ್ರಾಮ್ ಆಫ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 40 ಗ್ರಾಮ್ ಕೊಟ್ಟಿದ್ದಾರೆ. 40 ಎಷ್ಟಿದೆ? 40 ಗ್ರಾಮ್ ಡಿವೈಡೆಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 32 ಇದೆ. ಓಕೆ, ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 1.25 ಮೋಲ್ಸ್. ನೋಡಿ ಇಲ್ಲಿ ಎಷ್ಟು ಬಂತು? 40 ಗ್ರಾಮ್ ಆಫ್ ಸಲ್ಫರ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೆ? 1.25 ಮೋಲ್ಸ್ ಇರುತ್ತೆ. ಈ ನಂಬರ್ ಆಫ್ ಮೋಲ್ಸ್ ಇಂದ ಆಟಮ್ಸ್ ಅನ್ನ ಕಂಡುಹಿಡಿಬೇಕು. ಅದಕ್ಕೆ ಫಾರ್ಮುಲಾ ಇದೆ. ದೇರ್ ಫೋರ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು, ಅಥವಾ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಅವಗಡ್ರೋ ನಂಬರ್. ಕರೆಕ್ಟ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂತು ನಮಗೆ? 1.25 ಬಂದಿದೆ. ಅವಗಡ್ರೋ ನಂಬರ್ ವ್ಯಾಲ್ಯೂ ಎಷ್ಟಿದೆ? 6.023 ಇಂಟು 10⁻23. ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ 7.528 ಇಂಟು 10⁻23 ಬರುತ್ತೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಹಾಗಾಗಿ ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 40 ಗ್ರಾಮ್ ಆಫ್ ಸಲ್ಫರ್ ಅಂದ್ರೆ 40 ಗ್ರಾಮ್ ಆಫ್ ಸಲ್ಫರ್ ಅಲ್ಲಿ 7.528 ಇಂಟು 10⁻23 ಆಟಮ್ಸ್ ಪ್ರೆಸೆಂಟ್ ಇರುತ್ತೆ. ಹೌ ಮೆನಿ ಮೋಲ್ಸ್ ಪ್ರೆಸೆಂಟ್ ಇನ್ 40 ಗ್ರಾಮ್ ಆಫ್ ಸಲ್ಫರ್ ಅಂದ್ರೆ 1.25 ಮೋಲ್ಸ್ ಇದೆ ಅಂತ ಅರ್ಥ ಆಗ್ತಿದೆಯಲ್ಲ. ಈ ರೀತಿ ನಾವು ನಂಬರ್ ಆಫ್ ಮೋಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಕಲ್ತಿರಬೇಕು. ನಂಬರ್ ಆಫ್ ಆಟಮ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಬೇಕು. ನಂಬರ್ ಆಫ್ ಮೋಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಾಸ್ ಆಫ್ ದ ಸಬ್ಸ್ಟೆನ್ಸು ಅಟೋಮಿಕ್ ಮಾಸು ಅಥವಾ ಮಾಲಿಕ್ಯುಲರ್ ಮಾಸ್ ಇದ್ರೆ ಸಾಕಾಗತ್ತೆ. ವ್ಯಾಲ್ಯೂಮ್ ಇದ್ರೂ ಕೂಡ ಸಾಕಾಗತ್ತೆ. ಸಿಮಿಲರ್ಲಿ ನಂಬರ್ ಆಫ್ ಆಟಮ್ಸ್ ಅನ್ನು ಕಂಡುಹಿಡಿಬೇಕಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಇದ್ರೆ ಡೈರೆಕ್ಟ್ ಆಗಿ ಅವಗಡ್ರೋ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನಂಬರ್ ಆಫ್ ಆಟಮ್ಸ್ ಸಿಕ್ಬಿಡತ್ತೆ. ಅರ್ಥ ಆಗ್ತಿಲ್ಲ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಇವು ಮೋಸ್ಟ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ಸ್. ನೀವು ಎಷ್ಟು ಕಲ್ತ್ರೂ ಕೂಡ ಮೋಲ್ಸ್ ಯಾವುದು, ಮಾಸ್ ಯಾವುದು, ಗ್ರಾಮ್ ಅಟೋಮಿಕ್ ಮಾಸ್ ಯಾವುದು, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಯಾವುದು ಕನ್ಫ್ಯೂಷನ್ ಇರುತ್ತೆ. ಈ ಕನ್ಫ್ಯೂಷನ್ ಎಲ್ಲ ಹೋಗ್ಬೇಕಪ್ಪ ಅಂದರೆ ಫ್ರೀಕ್ವೆಂಟ್ ಆಗಿ ರಿಪಿಟೇಷನ್ ಮಾಡಬೇಕು. ಓಕೆ, ಇಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ. ರಿಮೈನಿಂಗ್ ವಿ ಶಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.